ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಕೊಲೆ ಆರೋಪಿ ನಟ ದರ್ಶನ್ ಥಾಯ್ಲೆಂಡ್ಗೆ ಹಾರಿದ್ದಾರೆ. ಥಾಯ್ಲೆಂಡ್ನಲ್ಲಿ ಡೆವಿಲ್ ಸಿನಿಮಾದ ಹಾಡು ಫೈಟಿಂಗ್ ಸೀನ್ ಚಿತ್ರೀಕರಣ ನಡೆಯಲಿದೆ. ಹೀಗಾಗಿ ದರ್ಶನ್ ತಮ್ಮ ಮಗ ಹಾಗೂ ನಿರ್ದೇಶಕ ಪ್ರಕಾಶ್ ಡೈರಾಮ್ ಸೇರಿ ಚಿತ್ರತಂಡದ ಜೊತೆ ಥಾಯ್ಲೆಂಡ್ಗೆ ಹಾರಿದ್ದಾರೆ. ಡೆವಿಲ್ ಶೂಟಿಂಗ್ ಬಹುತೇಕ ಮುಗಿದಿದ್ದು ಈ ವರ್ಷವೇ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ನಾಳೆ ನಟ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಮೇಲೆ ಹೊರಗಿದೆ. ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಕೋರಿ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ. ನಾಳೆ ತೀರ್ಪು ಹೊರಬೀಳಲಿದೆ. ಜಯದೇವ ಆಸ್ಪತ್ರೆಯ ವೈದ್ಯರ ಅಧ್ಯಯನದಲ್ಲಿ ಮತ್ತೊಂದು ಶಾಕಿಂಗ್ ಸಂಗತಿ ಬಯಲಾಗಿದೆ. ಧೂಮಪಾನದಿಂದ ಯುವಕರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಹೆಚ್ಚಾಗ್ತಿದೆಯಂತೆ. 2,000 ಧೂಮಪಾನಿಗಳ ಮೇಲೆ ಅಧ್ಯಯನ ಮಾಡಿರುವ ಜಯದೇವ ಆಸ್ಪತ್ರೆಯ ವೈದ್ಯರು ಈ ಮಾಹಿತಿ ಹೊರಹಾಕಿದ್ದಾರೆ. ಸ್ಮೋಕಿಂಗ್ ನಿಲ್ಲಿಸಿದ ಬಳಿಕವೂ ಎಚ್ಚರಿಕೆ ಅಗತ್ಯ ಎಂದು ಹೇಳಿದ್ದಾರೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸ್ಟಾರ್ ಹೋಟೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಕದೀಮಾ ಅರೆಸ್ಟ್ ಆಗಿದ್ದಾನೆ. ಟಿಪ್ ಟಾಪ್ ಆಗಿ ರೆಡಿಯಾಗಿ ಬರ್ತಿದ್ದ ಆರೋಪಿ ಶ್ರೀನಿವಾಸುಲು ಕಾನ್ಫರೆನ್ಸ್ಗೆ ಬರ್ತಿದ್ದ ವಿದೇಶಿ ಪ್ರಜೆಗಳು ವಾಶ್ರೂಮ್ ಅಥವಾ ಸ್ಟೇಜ್ ಮೇಲೆ ಹೋಗ್ತಿದ್ದಂತೆ ಅವರ ಬ್ಯಾಗ್ನಲ್ಲಿದ್ದ ವಸ್ತುಗಳನ್ನು ಕದ್ದು ಪರಾರಿಯಾಗ್ತಿದ್ದ. ಸದ್ಯ ಆರೋಪಿಯನ್ನ ಹೈಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ದಾರೆ. ಆನೇಕಲ್ ಸಮೀಪದ ಸಿಂಗಸಂದ್ರದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ತಮಗೆ ಗುತ್ತಿಗೆ ನೀಡಲಿಲ್ಲ ಅಂತ ರೈತ ಕಾರ್ತಿಕ್ ರೆಡ್ಡಿಗೆ ಸೇರಿದ ಜಮೀನಿನಲ್ಲಿ ಗ್ರೀನ್ ಹೌಸ್ ಧ್ವಂಸ ಮಾಡಿದ್ದಾರೆ. ಹಾರಗದ್ದೆ ಅಣ್ಣಯ್ಯಪ್ಪ, ಶ್ರೀಧರ್, ಮುರಳಿ ಎಂಬುವರು ಕೃತ್ಯವೆಸಗಿದ್ದಾರೆ. ತಮಗೆ ಜಮೀನು ಮಾರಾಟ ಮಾಡುವಂತೆ ಬೆದರಿಸಿದ್ದಾರೆ.